ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಮಾತಾಡೋದು ಭಾರತದಲ್ಲೇ ಅತ್ಯಂತ ಪವಿತ್ರವಾದ ಮತ್ತು ಶಕ್ತಿಶಾಲಿ ಸ್ಥಳಗಳಲ್ಲಿ ಒಂದಾದ ತಿರುಪತಿ ತಿರುಮಲ ದೇವಸ್ಥಾನದ ಬಗ್ಗೆ. ಕಲ್ಪನೆ ಮಾಡಿ, ನೀವು 7 ಬೆಟ್ಟಗಳ ಮಧ್ಯದಲ್ಲಿ ನಿಂತಿದ್ದೀರಾ. ಸುತ್ತಲೂ ಹಸಿರು, ತಂಪಾದ ಗಾಳಿ ಮತ್ತು ಗೋವಿಂದ ಗೋವಿಂದ ಎಂಬ ಘೋಷಣೆಗಳು ಕೇಳಿಸ್ತಿವೆ. ಅದೇ ತಿರುಮಲ. ಪುರಾಣಗಳ ಪ್ರಕಾರ ಒಂದು ಸಮಯದಲ್ಲಿ ಭೂಮಿಯ ಮೇಲೆ ಅಶಾಂತಿ ಹೆಚ್ಚಾದಾಗ ಶ್ರೀ ಮಹಾವಿಷ್ಣು ಭೂಲೋಕಕ್ಕೆ ಬಂದು ವೆಂಕಟೇಶ್ವರನಾಗಿ ತಿರುಮಲದಲ್ಲಿ ವಾಸ ಮಾಡಿದರು. ಅವರು ಇಲ್ಲಿ ವಾಸಿಸುವುದಕ್ಕೆ ಕಾರಣ ಭಕ್ತರ ಕಷ್ಟಗಳನ್ನು ಪರಿಹರಿಸುವುದು. ವೆಂಕಟೇಶ್ವರ ಸ್ವಾಮಿಯನ್ನು ಕಲಿಯುಗದ ದೇವರು ಎಂದು ಕರೆಯುತ್ತಾರೆ. ಯಾಕೆಂದರೆ ಈ ಯುಗದಲ್ಲಿ ಅವರ ದರ್ಶನ ಮಾಡಿದರೆ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಇದೆ. ತಿರುಮಲ ದೇವಸ್ಥಾನವು 7 ಬೆಟ್ಟಗಳ ಮೇಲೆ ಇದೆ. ಈ ಬೆಟ್ಟಗಳು ಆದಿಶೇಷನ 7 ತಲೆಗಳನ್ನು ಪ್ರತಿನಿಧಿಸುತ್ತವೆ ಎಂದು ಹೇಳಲಾಗುತ್ತದೆ. ಅದಕ್ಕಾಗಿಯೇ ಇದನ್ನು 7 ಹಿಲ್ಸ್ ಎಂದೂ ಕರೀತಾರೆ. ಪ್ರತಿದಿನ ಲಕ್ಷಾಂತರ ಭಕ್ತರು ಇಲ್ಲಿ ಬರುತ್ತಾರೆ. ಕೆಲವರು ಕಾಲ್ನಡಿಗೆಯಲ್ಲಿ ಮೆಟ್ಟಲು ಹತ್ತುತ್ತಾರೆ. ಸಾವಿರಾರು ಮೆಟ್ಟಿಲುಗಳನ್ನು ಏರುತ್ತಾ ಗೋವಿಂದ ಎಂದು ಕೂಗುತ್ತಾ ಹೋಗುವುದು ಅದೇ ಒಂದು ಆಧ್ಯಾತ್ಮಿಕ ಅನುಭವ. ಒಮ್ಮೆ ನೀವು ದೇವಸ್ಥಾನದ ಒಳಗೆ ಪ್ರವೇಶಿಸಿದರೆ ಒಂದು ವಿಭಿನ್ನ ಶಾಂತಿ ನಿಮ್ಮನ್ನು ಆವರಿಸುತ್ತದೆ. ದೇವರ ಮುಖವನ್ನು ನೋಡಿದ ಕ್ಷಣ ನಿಮ್ಮ ಮನಸ್ಸಿನ ಎಲ್ಲಾ ಚಿಂತೆಗಳು ಮಾಯವಾಗುತ್ತವೆ. ಇಲ್ಲಿ ದೊರೆಯುವ ಲಡ್ಡು ಪ್ರಸಾದವು ವಿಶ್ವಪ್ರಸಿದ್ಧ. ಈ ಲಡ್ಡುವನ್ನು ಸ್ವೀಕರಿಸುವುದು ಒಂದು ಆಶೀರ್ವಾದ.